ಪೆಹಲ್ಗಾಮ್ ಅಟ್ಯಾಕ್ ನಂತರ ಮೋದಿಜಿಯವರು ಬಹಿರಂಗವಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತೀವಿ ಅಂತ ಹೇಳಿದರು. ಅವರ ಮಾತನ್ನು ನಿಜ ಮಾಡಿದ್ದು ನಮ್ಮ ಭಾರತದ ಸೈನಿಕರು. ಅದು ನೌಕಾಪಡೆ ಇರ್ಬೋದು, ವಾಯುಪಡೆ ಇರ್ಬೋದು ಹಾಗೂ ಭೂಸೇನೆ ಇರ್ಬೋದು. ಮೂರೂ ಸೇನೆಗಳ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಇದ್ದ ಪಾಕಿಸ್ತಾನದ ಸುಮಾರು 11 ಏರ್ಫೀಲ್ಡ್ಗಳನ್ನು ಡೆಸ್ಟ್ರಾಯ್ ಮಾಡಿದ್ದೀವಿ. ಅವರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಏನಿತ್ತು ಅಲ್ಲೂ ಕೂಡ ಎಂಟ್ರಿ ಎಕ್ಸಿಟ್ಗಳಿಗೂ ಕೂಡ ಬ್ಲಾಕ್ ಮಾಡೋ ರೀತಿಯಲ್ಲಿ ಬ್ರಹ್ಮೋಸ್ ಮಿಸೈಲ್ನ ಲಾಂಚ್ ಮಾಡಲಾಗಿದೆ. ಪಾಕಿಸ್ತಾನವೇ ಬೆಗ್ ಮಾಡಿಕೊಂಡು ಕದನ ವಿರಾಮಕ್ಕೆ ಬರುವಂಥ ಪರಿಸ್ಥಿತಿಯನ್ನು ನಮ್ಮ ಸೈನಿಕರು ಸೃಷ್ಟಿ ಮಾಡಿದ್ದಾರೆ. ನಮ್ಮ ಮೋದಿಯವರ ಮಾತನ್ನು ಸಾಕಾರ ಮಾಡಿದ್ದಾರೆ. ಅವರಿಗೆ ಒಂದು ಗೌರವ, ಹೆಮ್ಮೆಯ ಸಂಕೇತವಾಗಿ ನಾವು ಕೃತಜ್ಞತೆಯನ್ನು ಅರ್ಪಿಸುವಂಥ ತಿರಂಗ ಯಾತ್ರೆಯನ್ನು ಮೈಸೂರಿನ ಜನರಲ್ ತಿಮ್ಮಯ್ಯ ಸರ್ಕಲಿಂದ ಶಿವರಾಂಪೇಟೆ ರೋಡು ಹಾಗೆ ದೇವರಾಜ ಅರಸು ರೋಡ್ ಮುಖಾಂತರವಾಗಿ ನಾವು ತೆಗೆದುಕೊಂಡು ಹೋಗ್ತಿದ್ದೀವಿ. ಅಪಾರ ಸಂಖ್ಯೆಯಲ್ಲಿ ಶಾಲೆ ಕಾಲೇಜು ವಿದ್ಯಾರ್ಥಿಗಳು ಬಂದಿದ್ದಾರೆ, ಸಾರ್ವಜನಿಕರು ಬಂದಿದ್ದಾರೆ, ಎಲ್ಲ ಧರ್ಮಗಳ ಗುರುಗಳು ಕೂಡ ಬಂದಿದ್ದಾರೆ. ಒಂದು ಅದ್ಭುತವಾದಂತಹ ತಿರಂಗ ಯಾತ್ರೆ ಇವತ್ತು ನಡೀತಾ ಇದೆ. ಆ ಕೊತ್ತೂರು ಮಂಜುಗೆ ಅವ್ರ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂತಹ, ಅವ್ರ ಪಕ್ಷದಲ್ಲಿ ಅತ್ಯಂತ ಮೇಧಾವಿ ನಾಯಕರಾಗಿರುವಂತಹ ಶಶಿ ತರೂರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನೋಡೋಕೆ ಹೇಳಿ. ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟು ವ್ಯವಹಾರ ಬಿಟ್ಟು ಈ ದೇಶ, ಧರ್ಮ, ರಾಷ್ಟ್ರೀಯತೆ, ಯುದ್ಧ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಯುದ್ಧದ ವಿಚಾರ ಅವ್ರಿಗೆ ತಿಳ್ಕೋಬೇಕು ಅಂದರೆ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸೋಕೆ ಹೇಳಿ ಅವ್ರಿಗೆ. 2008ರಲ್ಲಿ ಮುಂಬೈ ಅಟ್ಯಾಕ್ ಆಯಿತು. ಆವತ್ತು ಪಾಕಿಸ್ತಾನದ ವಿರುದ್ಧ ಒಂದು ಹುಲ್ ಕಡ್ಡಿನೂ ಎತ್ತಕ್ಕಾಗಲಿಲ್ಲ. ಆದರೆ ಕಾಂಗ್ರೆಸ್ನವರು ಯಾವುದೇ ಒಂದು ಯುದ್ಧವಾಗಲಿ ಏನೇ ಆಗಲಿ ಒಂದು ಯಶಸ್ಸು ಸಿಕ್ಕಲಿ ಅದು ಬಂದಾಗ ಫಸ್ಟು ನಿರಾಕರಿಸುವಂಥ ಕೆಲಸನ ಇವರೇ ಮಾಡ್ತಾರೆ. ಯಾವುದೇ ಘಟನೆ ನಡೀಲಿ ಪಾಕಿಸ್ತಾನಕ್ಕಿಂತ ಮೊದಲು ಸಬೂತನ್ನ ಕೇಳುವಂಥವ್ರು, ಅದಕ್ಕೆ ಸಾಕ್ಷ್ಯ ಕೇಳುವಂಥವ್ರು ಕಾಂಗ್ರೆಸ್ನವರಾಗಿರ್ತಾರೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ಕೂಡ, ಬಾಲಕೋಟ್ ಅಟ್ಯಾಕ್ ಮಾಡಿದಾಗಲೂ ಕೂಡ ಪಾಕಿಸ್ತಾನ ಎವಿಡೆನ್ಸ್ ಕೇಳಲಿಲ್ಲ, ಆದರೆ ಕಾಂಗ್ರೆಸ್ನವ್ರು ಕೇಳ್ತಾರೆ. ಈ ಕಾಂಗ್ರೆಸ್ನಲ್ಲಿ ಆ ದೇಶ ವಿರೋಧಿ ಮನಸ್ಥಿತಿ ಅನ್ನೋದು ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದಂತಹ ಕಾಂಗ್ರೆಸ್ಸಿಗೆ ಅದು ಮೊದಲಿಂದಲೂ ಇದೆ. ಇವತ್ತೇನಾದ್ರೂ ಕಾಂಗ್ರೆಸ್ಸು ಯಾವುದಾದ್ರು ಒಂದು ಪಕ್ಷಕ್ಕೆ ಪಿತಾಮಹ ಆಗಿದ್ರೆ ಅದು ಪಾಕಿಸ್ತಾನಕ್ಕೆ ಪಿತಾಮಹ ಅದು. ಯಾಕಂದರೆ ಕಾಂಗ್ರೆಸ್ಸಿನ ಕೊಡುಗೆನೇ ಇವತ್ತು ಪಾಕಿಸ್ತಾನ ಸೃಷ್ಟಿಯಾಗಿದ್ದು. ಹಾಗಾಗಿ ಇಂಥ ಯಾವುದೇ ಘಟನೆ ಸಂಭವಿಸಿದ್ರು ಕೂಡ ಪಾಕಿಸ್ತಾನ ಪರವಾಗಿ ಪ್ರಶ್ನೆ ಮಾಡುವಂಥದ್ದು, ಅನುಮಾನ ವ್ಯಕ್ತಪಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ.